ಪರ ನಿಂತ ಬದ್ಧವೈರಿ ಚೈನಾ. ಡ್ರ್ಯಾಗನ್ ಬೆಂಬಲಕ್ಕೆ ಬೆಚ್ಚಿದ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಹುಚ್ಚು ವಿದೇಶಾಂಗ ನೀತಿಗಳಿಂದಾಗಿ ಸದಾ ಸುದ್ದಿಯಲ್ಲಿರ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟ್ರಂಪ್ ಭಾರತದ ವಿರುದ್ಧವೂ ಕೂಡ 25+25 ಟ್ಯಾಕ್ಸ್ ಭಯ ಹುಟ್ಟಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇಲ್ಲಿ ವಿಷಯ ಅದಲ್ಲ. ಟ್ರಂಪ್ರ ಈ ಹುಚ್ಚು ನೀತಿಯನ್ನ ಭಾರತದ ಪಡೋಸಿ ಶತ್ರು ಡ್ರ್ಯಾಗನ್ ಚೀನಾ ಕೂಡ ವಿರೋಧಿಸಿದೆ. ಭಾರತದ ಪರ ಚೀನಾ ಬ್ಯಾಟಿಂಗ್. ಭಾರತ ಪರ ಟ್ವೀಟ್ ಮಾಡಿದ ಚೀನಾ ರಾಯಭಾರಿ ಕ್ಸು ಫಿಯಾಂಗ್. ಟ್ರಂಪ್ ಅವರದ್ದು ಪುಂಡ ವ್ಯಾಪಾರ ನೀತಿ. ಟ್ಯಾಕ್ಸ್ ಬೆದರಿಕೆ ಹಾಕುವವರಿಗೆ ತಕ್ಕ ತಿರುಗೇಟು ನೀಡಬೇಕು. ಟ್ರಂಪ್ ಹುಚ್ಚು ನೀತಿಯನ್ನ ಗಟ್ಟಿಯಾಗಿ ಎದುರಿಸಿದ್ರೆ ತಾವೇ ತೆಪ್ಪಗಾಗ್ತಾರೆ. ಟ್ರಂಪ್ಗೆ ತಿರುಗೇಟು ನೀಡುವ ಎಲ್ಲ ಶಕ್ತಿ ಭಾರತಕ್ಕಿದೆ. ಟ್ರಂಪ್ ಹುಚ್ಚು ಸುಂಕ ನೀತಿ ವಿರುದ್ಧ ಭಾರತದ ಪರ ಟ್ವೀಟ್ ಮಾಡಿದ ಭಾರತದಲ್ಲಿರೋ ಚೀನಾ ರಾಯಭಾರಿ ಕ್ಸು ಫಿಯಾಂಗ್ ಹೇಳಿದ್ದೇನು ಗೊತ್ತಾ? ಟ್ರಂಪ್ ಅವರದ್ದು ಪುಂಡ ವ್ಯಾಪಾರ ನೀತಿಯಾಗಿದೆ. ಈ ರೀತಿ ಟ್ಯಾಕ್ಸ್ ಬೆದರಿಕೆ ಹಾಕುವವರಿಗೆ ತಕ್ಕ ತಿರುಗೇಟನ್ನ ನೀಡಬೇಕು. ಒಂದು ವೇಳೆ ನಾವು ಟ್ರಂಪ್ ಹುಚ್ಚು ನೀತಿಯನ್ನ ಗಟ್ಟಿಯಾಗಿ ಎದುರಿಸಿದ್ರೆ ತಾವೇ ತೆಪ್ಪಗಾಗ್ತಾರೆ ಎಂದು ಹೇಳಿರುವ ಕ್ಸು ಫಿಯಾಂಗ್, ಟ್ರಂಪ್ರ ಈ ಹುಚ್ಚು ನೀತಿಗೆ ತಿರುಗೇಟು ನೀಡುವ ಎಲ್ಲ ಶಕ್ತಿಯು ಭಾರತಕ್ಕಿದೆ ಎಂದು ಕೂಡ ತಮ್ಮ ಟ್ವೀಟ್ನಲ್ಲಿ ಧೈರ್ಯವಾಗಿ ಬರೆದುಕೊಂಡಿದ್ದಾರೆ. ಚೀನಾ ಬೆಂಬಲಕ್ಕೆ ಬೆಚ್ಚಿದ ಡೊನಾಲ್ಡ್ ಟ್ರಂಪ್. ಗಡಿ ಹಂಚಿಕೊಂಡಿರುವ ಭಾರತ ಮತ್ತು ಚೀನಾ ಶತ್ರು ರಾಷ್ಟ್ರಗಳು ಅನ್ನೋದು ಜಗತ್ತಿಗೆ ಗೊತ್ತಿರೋ ವಿಚಾರ. ಹಾಗೇನೆ ಪರಮಸ್ವಾರ್ಥಿ ಅಮೆರಿಕ ಚೀನಾವನ್ನ ಬೆದರಿಸುವ ಕಾರಣಕ್ಕೆ ಭಾರತದೊಂದಿಗೆ ಸ್ನೇಹ ಬಯಸುತ್ತೆ ಅನ್ನೋದು ಗೊತ್ತಿದೆ. ಆದ್ರೀಗ ಟ್ರಂಪ್ರ ಟ್ಯಾಕ್ಸ್ ವಾರ್ ವಿರುದ್ಧ ಚೀನಾ ಭಾರತದ ಪರ ಧ್ವನಿ ಎತ್ತಿದ್ದು ಖುದ್ದು ಟ್ರಂಪ್ಗೆ ಶಾಕ್ ಅನ್ನ ಕೊಟ್ಟಿದೆ. ಭಾರತಕ್ಕೆ ಸುಂಕ ಬೆದರಿಕೆ ಹಾಕಿ ತಪ್ಪು ಮಾಡಿದ್ನಾ ಎಂದು ಟ್ರಂಪ್ ತಲೆ ಕೆಡಿಸಿಕೊಳ್ಳುವಂತಾಗಿದೆ. ತಮ್ಮ ಈ ಬೆದರಿಕೆಯಿಂದಲೇ ಭಾರತ ಚೀನಾ ಹತ್ತಿರವಾಗುತ್ತಿವೆಯಾ ಎಂಬ ಆತಂಕ ಟ್ರಂಪ್ಗೆ ಶುರುವಾಗಿದೆ. ಇದರ ಜೊತೆಗೆ ಟ್ರಂಪ್ಗೆ ಕಾಡ್ತಿರೋ ಮತ್ತೊಂದು ಭಯವೇನು ಗೊತ್ತಾ? ಈ ತಿಂಗಳ ಅಂತ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೀನಾಗೆ ಭೇಟಿ ನೀಡಲಿದ್ದಾರೆ. ಈ ಸುದ್ದಿ ಕೂಡ ಅಮೆರಿಕ ಕೈ ಹಿಸುಕಿಕೊಳ್ಳುವಂತೆ ಮಾಡಿದೆ. ಇದಕ್ಕಿಂತ ದೊಡ್ಡ ಶಾಕ್ ಇನ್ನೊಂದೇನೆಂದ್ರೆ, ಇದೇ ತಿಂಗಳ ಕೊನೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ರಷ್ಯಾ ಸುದ್ದಿ ಸಂಸ್ಥೆಯೊಂದು ವರದಿಯನ್ನ ಮಾಡಿದೆ. ಅಂದ್ರೆ ಮೋದಿ ಚೀನಾಗೆ ಭೇಟಿ ನೀಡಿದ್ರೆ ಪುಟಿನ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಈ ಮೂರೂ ದೇಶಗಳು ಒಟ್ಟಾದ್ರೆ ಕಷ್ಟ ಅನ್ನೋ ಆತಂಕ ಅಮೆರಿಕಾಗೆ ಇದ್ದೇ ಇದೆ. ಭಾರತಕ್ಕೆ ಚೀನಾ ಬೆಂಬಲ, ಇದರ ಹಿಂದೆ ಯಾರಿದ್ದಾರೆ? ಜಾಗತಿಕ ಮಟ್ಟದಲ್ಲಿ ಚೀನಾ ಭಾರತವನ್ನ ವಿರೋಧಿಸುತ್ತಲೇ ಬಂದಿದೆ. ಮೊನ್ನೆ ತಾನೇ ಪಾಕ್ ಉಗ್ರರಿಂದ ನಡೆದ ಪಹಲ್ಗಾಮ್ ಅಟ್ಯಾಕ್ ನಂತರವೂ ಚೀನಾ ಪಾಕಿಸ್ತಾನವನ್ನ ಬೆಂಬಲಿಸಿತ್ತು. ಆದ್ರೆ ಈಗ ಇದ್ದಕ್ಕಿದ್ದಂತೆ ಭಾರತ ಬೆಂಬಲಕ್ಕೆ ನಿಲ್ಲಲು ಕಾರಣವೇನು ಗೊತ್ತಾ? ಚೀನಾದ ಈ ಬೆಂಬಲದ ಹಿಂದೆ ರಷ್ಯಾದ ಹೆಡ್ ಮಾಸ್ಟರ್ ಪುಟಿನ್ ಮಾಸ್ಟರ್ ಸ್ಟ್ರೋಕ್ ಇದೆ ಎಂದು ಹೇಳಲಾಗ್ತಿದೆ. ಅದು ಹೇಗೆಂದು ಇಲ್ಲಿ ಹೇಳ್ತೇವೆ ಕೇಳಿ. ರಷ್ಯಾ ಮತ್ತು ಚೀನಾ ದೇಶಗಳನ್ನ ಕಂಡ್ರೆ ಅಮೆರಿಕಕ್ಕೆ ಆಗುವುದಿಲ್ಲ. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಭಾರತ ರಷ್ಯಾ ನಡುವಿನ ಸಂಬಂಧ ಕೆಡಿಸಲು ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎರಡೂ ದೇಶಗಳ ನಡುವೆ ವ್ಯಾಪಾರ ನಿಲ್ಲಿಸೋ ಯತ್ನದಲ್ಲಿದ್ದಾರೆ. ಆ ಕಾರಣಕ್ಕಾಗಿಯೇ ಟ್ರಂಪ್ ಭಾರತದ ವಿರುದ್ಧ ಹೆಚ್ಚಿಗೆ ಸುಂಕದ ಅಸ್ತ್ರ ಪ್ರಯೋಗವನ್ನ ಮಾಡಲು ಮುಂದಾಗಿತ್ತು. ಟ್ರಂಪ್ ಈ ಹುಚ್ಚುತನವನ್ನೇ ಅಸ್ತ್ರವಾಗಿಸಿಕೊಂಡ ಪುಟಿನ್ ಭಾರತ ಮತ್ತು ಚೀನಾ ನಡುವೆ ಸ್ನೇಹ ವೃದ್ಧಿಸಲು ಈ ಹಿಂದೆ ಒಂದಷ್ಟು ಪ್ರಯತ್ನಗಳನ್ನ ಮಾಡುತ್ತಲೇ ಬಂದಿದ್ದಾರೆ. ಈಗದು ವರ್ಕೌಟ್ ಆದಂತಿದೆ. ಹೀಗಾಗಿಯೇ ಟ್ರಂಪ್ ಈಗ ಮೈಪರಚಿಕೊಳ್ಳುವಂತಾಗಿದೆ. ಟ್ರಂಪ್ ಹುಚ್ಚಾಟಕ್ಕೆ ಬಗ್ಗದ ಭಾರತ. ಇಲ್ಲಿ
ಟ್ರಂಪ್ ಏನೇ ಬೆದರಿಕೆ ಹಾಕಿದ್ರೂ ಕೂಡ ಭಾರತ ಮಾತ್ರ ಎಳ್ಳಷ್ಟು ಬಗ್ತಾ ಇಲ್ಲ. ರಷ್ಯಾದೊಂದಿಗೆ ತೈಲ ವ್ಯಾಪಾರವನ್ನ ನಾವೆಂದು ನಿಲ್ಲಿಸೋದಿಲ್ಲವೆಂದು ಭಾರತ ಈಗಾಗಲೇ ಸ್ಪಷ್ಟವಾಗಿ ತಿಳಿಸಿದೆ. ಟ್ರಂಪ್ ಬೆದರಿಕೆ ಹಾಕಿದ್ದಷ್ಟು ರಷ್ಯಾ ಭಾರತ ಮತ್ತಷ್ಟು ಹತ್ತಿರವಾಗ್ತಿದೆ. ಅಮೆರಿಕ ಸುಂಕ ಪ್ರಹಾರದ ನಡುವೆಯೇ ಎರಡು ದೇಶಗಳು ಪ್ರಮುಖ ವಲಯಗಳಲ್ಲಿ ಸಹಕಾರವನ್ನ ಹೆಚ್ಚಿಸಲು ಹೊಸ ನೀತಿಗಳಿಗೆ ಸಹಿಯಾಗಿವೆ. ಈ ಮೂಲಕ ಅಲ್ಯೂಮಿನಿಯಂ, ರಸಗೊಬ್ಬರ, ರೈಲ್ವೆ, ಗಣಿಗಾರಿಕೆ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಉಭಯ ದೇಶಗಳ ಸಹಕಾರ ಮತ್ತಷ್ಟು ವೃದ್ಧಿಯಾಗಿದೆ. ಇದು ಟ್ರಂಪ್ಗೆ ಮತ್ತಷ್ಟು ಹಿನ್ನಡೆಯುಂಟಾದಂತಾಗಿದೆ. ರಷ್ಯಾ ಮತ್ತು ಭಾರತ ನಡುವಿನ ಸಹೋದರತ್ವಕ್ಕೆ ಹುಳಿ ಹಿಂಡಲು ಟ್ರಂಪ್ ಮಾಡಿದ್ದು ಅದೆಷ್ಟೋ ಪ್ರಯತ್ನಗಳು. ಭಾರತ ರಷ್ಯಾ ತೈಲ ಕೊಂಡುಕೊಳ್ಳುವ ಮೂಲಕ ಉಕ್ರೇನ್ ವಿರುದ್ಧದ ಯುದ್ಧಕ್ಕೆ ಬೆಂಬಲಿಸುತ್ತಿದೆ ಎಂದು ಆರೋಪಿಸಿದರು. ರಷ್ಯಾ ಜೊತೆ ವ್ಯಾಪಾರ ನಿಲ್ಲಿಸದಿದ್ದರೆ ಡಬಲ್ ಟ್ಯಾಕ್ಸ್ ಹೆಚ್ಚಿಸುವ ಬೆದರಿಕೆಯನ್ನ ಹಾಕಿತು. ಭಾರತವು ಹೆದರಿ ರಷ್ಯಾ ಸಹವಾಸ ನಿಲ್ಲಿಸಲಿ ಅನ್ನೋ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಬೆಂಬಲವನ್ನ ನೀಡಲಾರಂಭಿಸಿತು. ಭಾರತವನ್ನ ಡೆಡ್ ಎಕಾನಮಿ ಎಂದು ಟ್ರಂಪ್ ಹೇಳಿದರು. ಭಾರತದ ಮೇಲಿನ ಸಿಟ್ಟಿನಿಂದಾಗಿ ಪಾಕಿಸ್ತಾನದೊಂದಿಗೆ ತೈಲ ವ್ಯಾಪಾರ ಆರಂಭಿಸುವುದಾಗಿ ಹೇಳಿದ ಟ್ರಂಪ್ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಭಾರತಕ್ಕೂ ತೈಲ ರಫ್ತು ಮಾಡಬಹುದೆಂದು ಟ್ರಂಪ್ ವ್ಯಂಗ್ಯವಾಗಿಯೇ ಹೇಳಿದರು. ಹೀಗೆ ರಷ್ಯಾ ಮತ್ತು ಭಾರತ ತೈಲ ವ್ಯಾಪಾರವನ್ನು ನಿಲ್ಲಿಸಲು ಇನ್ನಿಲ್ಲದ ಪ್ರಯತ್ನವನ್ನ ಟ್ರಂಪ್ ಮಾಡಿದರು. ಆದರೆ ಟ್ರಂಪ್ರ ಯಾವುದೇ ಬೆದರಿಕೆಗೂ ಬಗ್ಗದ ಭಾರತ ತಕ್ಕ ತಿರುಗೇಟನ್ನ ನೀಡಿದೆ. ಈಗ ಚೀನಾ ಕೂಡ ಟ್ರಂಪ್ ಸುಂಕ ನೀತಿಯನ್ನ ವಿರೋಧಿಸುವ ಮೂಲಕ ಭಾರತ, ರಷ್ಯಾ ಮತ್ತು ಚೀನಾ ಸೇರಿ ಟ್ರಂಪ್ಗೆ ಊರುಗೋಲು ನೀಡಿವೆ ಎಂದೇ ಹೇಳಬಹುದು.